ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ವೃಷಭಾವತಿ ಕೊಳಚೆ ನೀರನ್ನು ನೆಲಮಂಗಲ 64 ಕೆರೆಗಳಿಗೆ ಹರಿಸ್ತಕ್ಕಂಥ ನಿಟ್ಟಿನಲ್ಲಿ ನೆಲಮಂಗಲ ತಾಲೂಕಿನ ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿ NDA ಪಕ್ಷ ಪೂರ್ಣ ವಿರೋಧ ಮಾಡ್ತಾಯಿದೆ. ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಯಾಕೆಂತಂದರೆ ನಾನು 2013ರಲ್ಲಿ ಶಾಸಕನಾಗಿದ್ದಾಗ ಇದು 2014ರಲ್ಲಿ ಪ್ರಾರಂಭ ಆಯಿತು. ಆವತ್ತಿನಿಂದನೂ ಕೂಡ ನಾನು ವಿರೋಧಿಸ್ಕೊಂಡೇ ಬಂದಿದ್ದೀನಿ. 2022ಕ್ಕೂ ಕೂಡ ನಮ್ಮ ಮಾನ್ಯ ಯಡಿಯೂರಪ್ಪಾಜಿಯವರು ಅವರು ಕೂಡ ಅನುಮೋದನೆ ಕೊಡ್ತರು. ಅವತ್ತು ಕೂಡ ನಾವು ನಮ್ಮ ತಾಲೂಕಿಗೆ ಬೇಡ ಅಂತ ನಾನು ವಿರೋಧ ಮಾಡ್ಕೊಂಬಂದೆ. ಯಾಕೆ ಅಂತ ಅಂದರೆ ನಾವು ಸುಮಾರು ಜನ ಶಾಸಕರು, ನಾನು ವೆಂಕಟಣ್ಣಪ್ಪನವರು ಎಲ್ಲರೂ ಕೂಡ ಏನು KC ವ್ಯಾಲಿ HN ವ್ಯಾಲಿ ಹರಿತಾ ಇದೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಲ್ಲಿ ಆ ಪರಿಸ್ಥಿತಿಯನ್ನು ನೋಡ್ಕೊಂಡು ಬಂದು ರೈತರ ಹೇಳಿಕೆಗಳನ್ನು, ರೈತರ ಅನಿಸಿಕೆಗಳನ್ನು ಕೇಳಿ ನಾವು ಇದಕ್ಕೆ ವಿರೋಧ ಮಾಡಿದ್ದು ನಿಜ. ಆದರೆ ಇವತ್ತು 64 ಕೆರೆಗಳಿಗೆ ನಾನು ನೀರನ್ನು ಹರಿಸ್ತೇನೆ, ಬಿಸ್ಲೇರಿ ಥರ ನೀರು ಬರ್ತಾಯಿದೆ ಅಂತ ಹೇಳ್ತಕ್ಕಂಥ ಹೇಳಿಕೆಗಳು ನಮಗೆ ಕಿವಿಗೆ ಬೀಳ್ತಾ ಇದೆ. ಆದರೆ ನಿಜವಾಗಲೂ ಇದು ಬಿಸ್ಲೇರಿ ನೀರಲ್ಲ. ಇದನ್ನು ಪ್ರೈಮರಿ, ಸೆಕೆಂಡರಿ, ಟರ್ಷಿಯರಿ ಅಂತ 3 ಟ್ರೀಟ್ಮೆಂಟ್ ಮಾಡಬೇಕು ಇದಕ್ಕೆ. ಈಗ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಪ್ರೈಮರಿ ಮತ್ತು ಸೆಕೆಂಡರಿ ಮಾತ್ರ, ಟರ್ಷಿಯರಿ ಮಾಡ್ತಾಯಿಲ್ಲ. ಟರ್ಷಿಯರಿ ಮಾಡೋದಕ್ಕೆ ಇವ್ರ ಹತ್ರ ಇನ್ನೂ ಕೂಡ ಯಾವುದೇ ಉಪಕರಣಗಳು ಬಂದಿಲ್ಲ. ಆದ್ದರಿಂದ ನಮ್ಮ ನೆಲಮಂಗಲ ತಾಲೂಕಿಗೆ, ನೀವು ಯಾವುದೇ ತಾಲೂಕಿಗೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದು ನಮಗೆ ಗೊತ್ತಿಲ್ಲ. ಏನೋ ಸೋಮಣ್ಣವ್ರು ಬರೆದಿದ್ರು ನಾವು ತುಮಕೂರಿಗೆ ಹರಿಸ್ಕೊತೀವಿ ಅಂತ ಹೇಳ್ಬಿಟ್ಟು ಅದು ನಮಗೆ ಗೊತ್ತಿಲ್ಲ. ನಾವು ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಒಂದು ಕೆರೆಗೂ ನೀರನ್ನು ಬಿಡ್ತಕ್ಕಂಥ ಕೆಲಸವನ್ನು ವಿರೋಧಿಸ್ತೀವಿ. NDA ಪಕ್ಷ ಪೂರ್ತಿ ಎಲ್ಲರೂ ಕೂಡ ಸೇರಿ ಹಳ್ಳಿಗಳಲ್ಲಿ ಕೆರೆಗಳಲ್ಲಿ ಏನು ತಾವು ಹರ್ಷೋದು ಕೊಟ್ಟಿದ್ದೀರಿ ಅದನ್ನು ನಾವು ವಿರೋಧ ಮಾಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ.